ಇರಾನ್ ಪರವಾಗಿ ಮಾತಾಡಕತ್ತಿರೋ ಸೋ ಕಾಲ್ಡ್ ಮಂದಿ ಇದನ್ನ ತಿಳ್ಕೋಬೇಕು. ಗಲ್ಫ್ ಕಂಟ್ರಿ ಒಳಗಿರೋ ಮಲಯಾಳಿ ಮಂದಿ ಬಗ್ಗೆ ಪಿಣರಾಯಿ ವಿಜಯನ್ ಅವರು ಚಿಂತೆ ಮಾಡಬೇಕು. ಇರಾನ್ ಮಾಡಕತ್ತಿರೋದು ಸರಿ ಅಂತ ಕಾಂಗ್ರೆಸ್ ಅಧಿನಾಯಕಿ ಹೇಳಿದ್ರ ಕಾಂಗ್ರೆಸ್ ಮಂದಿ ಹೂ ಅಂತಾರ. സിപിഎം മറ്റ് കോൺഗ്രസ് ಒಂದ ಅಂತಾರ ರಾಜೀವ್ ചന്ദ്രശേഖർ. അവിടെ ഇറാൻ അറ്റാക്ക് ചെയ്യുമ്പോൾ അതിനെക്കുറിച്ച് മുഖ്യമന്ത്രിക്ക് പറയാനൊന്നുമില്ല, ಕಾಂಗ್ರೆಸ್ ಪಾರ್ಟಿಗೆ പറയാനൊന്നുമില്ല. ಭಾರತಕ್ಕೆ ಯಾರು ಮುಖ್ಯ ಅಂತ ಭಾರತೀಯನಾಗಿ ಯೋಚನೆ ಮಾಡಬೇಕು. ಇಸ್ರೇಲ್ ಅಮೆರಿಕ ಮಾಡೋದು ತಪ್ಪು ಅಂತಾದ್ರ ಇರಾನ್ ಮಾಡಕತ್ತಿರೋದು ಹೆಂಗ್ ಸರಿ? ನಮ್ಮ ದೇಶದಾಗ ಒಂದು ಚಾಳಿ ಐತಿ. ಅದು ಯಾರಿಗೆ ಅಂದ್ರ ಬಹಳಷ್ಟು ಒಳ್ಳೇದು ಮಾಡ್ತೀವಿ ಅನ್ಕೊಂಡಿರೋ ಪ್ರಗತಿಪರರಿಗೆ, ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಗಳಿಗೆ, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ. ಅದೇನು ಅಂತಂದ್ರೆ ಅವ್ರು ಯಾವಾಗಲೂ ಪ್ರತಿಕ್ರಿಯೆಗೆ ರೆಸ್ಪಾನ್ಸ್ ಮಾಡ್ತಾರೆ, ಕ್ರಿಯೆಗೆ ಬಾಯಿ ಮುಚ್ಕೊಂಡಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಗೋಧ್ರಾ ಹತ್ಯಾಕಾಂಡ ನಡೀತು, ಅದು ಕ್ರಿಯೆ ಆಗಿತ್ತು. ಅದ್ರ ಬಗ್ಗೆ ಇವ್ರು ಯಾರೂ ಮಾತಾಡಲಿಲ್ಲ. ರೈಲಿಗೆ ಬೆಂಕಿ ಬಿದ್ದು 56 ಮಂದಿ ಸತ್ರು, ಇವ್ರ ಬಾಯಿ ಮುಚ್ಚಿತ್ತು. ಅದರ ಪ್ರತಿಕ್ರಿಯೆ ಏನಾಗಿತ್ತು ಅಂದ್ರೆ ಗುಜರಾತ್ ರೈಟ್ಸ್ ಆಯಿತು. ಸಿಕ್ಕಾಪಟ್ಟೆ ದೊಡ್ಡದಾಗಿ ಗಲಭೆ ಆಯಿತು, ಗುಜರಾತ್ ಗಲಭೆ. ಅದನ್ನ ಮೋದಿ ಅವ್ರ ತಲೆ ಕಟ್ಟೋ ಕೆಲಸ ಎಲ್ಲ ಮಾಡಿದ್ರು. ಇಲ್ಲಿ ಕ್ರಿಯೆ ಮರೆತು ಪ್ರತಿಕ್ರಿಯೆಗೆ ಮಾತಾಡಿದ್ರು. ಅದೇ ರೀತಿ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಯುದ್ಧ ನಡೆಯತೈತಿ. ಆ ಯುದ್ಧ 2022-23 ಚಾಲೂನೈತಿ. ಅಲ್ಲಿ ಏನಾಗಿತ್ತು, ಹಮಾಸ್ ಅವರು ಮೊದಲು ಇಸ್ರೇಲ್ ಅವ್ರ ಮೇಲೆ ದಾಳಿ ಮಾಡಿದ್ರು, ಇದು ಕ್ರಿಯೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಅವರು ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ಯುದ್ಧ ಚಾಲು ಆಯಿತು. ಬಟ್ ಇವರೆಲ್ಲ ಮಾತಾಡೋದು ಯಾವುದ್ರ ಬಗ್ಗೆ? ಫ್ರೀ ಪ್ಯಾಲೆಸ್ಟೈನ್. ಬಟ್ ಪ್ಯಾಲೆಸ್ಟೈನ್ ಒಳಗಿನ ಹಮಾಸ್ ಅವರ ಮೊದಲು ದಾಳಿ ಮಾಡಿದ್ದು ಮರ್ತು ಬಿಟ್ರು. ಅದೇ ರೀ ಕ್ರಿಯೆ ಮರೆತು ಪ್ರತಿಕ್ರಿಯೆಗೆ ಮಾತಾಡೋದು ಇವರ ಚಾಳಿ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಕ್ರಿಯೆ ಬಗ್ಗೆ ಮಾತಾಡಕತ್ಬಿಟ್ಟಾರ. ಯಾವ ಕ್ರಿಯೆ? ಅಮೇರಿಕ ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ದಾಳಿ ಮಾಡಿರೋದು, ಇದು ಕ್ರಿಯೆ. ಪ್ರತಿಕ್ರಿಯೆಯಾಗಿ ಇರಾನ್ ಇವರಿಬ್ಬರ ಮೇಲೆ, ಗಲ್ಫ್ ಕಂಟ್ರಿಗಳ ಮೇಲೆ ದಾಳಿ ಮಾಡಕತ್ತಿರೋದು ಪ್ರತಿಕ್ರಿಯೆ. ಯಾವಾಗಲೂ ಪ್ರತಿಕ್ರಿಯೆ ಮಾತಾಡೋ ಈ ಮಂದಿ ಈ ಸಲ ಕ್ರಿಯೆ ಬಗ್ಗೆ ಮಾತಾಡತೈತಿ. ಇರಾನ್ ಪರವಾಗಿ ನಿಂತು ಅಮೇರಿಕ ಇಸ್ರೇಲ್ ತಪ್ಪು ಅಂತ ಹೇಳಕತ್ತೈತಿ. ಇವರಿಗೆಲ್ಲ ಕಾಡಕತ್ತಿರೋ ಚಿಂತೆ ಇರಾನ್ ಬಗ್ಗೆ. ಅದ್ರಾಗೂ ಮುಖ್ಯವಾಗಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಒಂದು ಲೇಖನನ ಬರೆದು ಬಿಟ್ರು. ಇರಾನ್ ಪರವಾಗಿ ನಾವು ಇರಬೇಕು, ಯಾಕಾಗಿ ಇರಬೇಕು ಅಂತ ಇನ್ ಡಿಟೇಲ್ ಆಗಿ ಬರೆದ್ರು. ಅಧಿನಾಯಕಿ ಹೇಳಿದ ಮೇಲೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಹೇಳ್ದಂಗ. ಹೀಗಾಗಿ ಎಲ್ಲರೂ ಅದನ್ನೇ ಜಪ ಮಾಡಕತ್ತಾರ. ಒಂದು ಮಾತನ್ನ ಸೋನಿಯಾ ಗಾಂಧಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಮರಿಬಾರ್ದು. ಕೇರಳ ಭಾರತದ ಭಾಗ. ಕೇರಳದಾಗನ ಕಾಂಗ್ರೆಸ್ಸು ಜಾಸ್ತಿ ದೃಢವಾಗೈತಿ. ರಾಹುಲ್ ಗಾಂಧಿ ಅವರು ಅಲ್ಲಿಂದ ಗೆದ್ರು. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಅಲ್ಲೇ MP ಆಗಿದ್ದಾರ. ಅಲ್ಲಿನ ಮಂದಿ ಕಾಂಗ್ರೆಸ್ ಅನ್ನ ಬಹಳ ನಂಬುತ್ತಾರ ಅನ್ನೋದಕ್ಕೆ ಇದು ರುಜುವಾತು ಆಯ್ತಿಲ್ರಿ. ಅಲ್ಲಿ ಕೇರಳದವ್ರನ್ನ ಹೆಚ್ಚಾಗಿ ಗಲ್ಫ್ ಕಂಟ್ರಿಗಳೊಳಗ ಕೆಲಸ ಮಾಡ್ಕೋತಿದ್ದಾರ. ಅದೇ ಗಲ್ಫ್ ಕಂಟ್ರಿಗಳ ಮೇಲೆ ಇರಾನ್ ಯುದ್ಧ ಮಾಡತೈತಿ, ಬಾಂಬ್ ಹಾಕಕತೈತಿ, ಕ್ಷಿಪಣಿ ಹಾಕತೈತಿ, ಡ್ರೋನ್ ಹಾಕಕತ್ತೈತಿ. ಕೇರಳದವ್ರಿಗೆ ಅಲ್ಲಿ ತೊಂದರೆ ಆಗತೈತಿ ಅನ್ನೋದು ಇವ್ರ ಕಣ್ಣಿಗೆ ಕಾಣಿಸ್ವಲ್ತೇನು? ಇಸ್ರೇಲ್ ಅಮೆರಿಕ ಯುದ್ಧ ಮಾಡಿ ಇರಾನ್ ಮೇಲೆ ದಾಳಿ ಮಾಡಕತ್ತಾರ. ಇರಾನ್ ಒಳಗ ಪಾಪ ಮುಗ್ಧ ಜನ ಸಾಯಕತ್ತಾರ, ಒಪ್ಕೊಳ್ಳೋನು. ಆದ್ರ ಕೇರಳದಿಂದ ಗಲ್ಫ್ ಕಂಟ್ರಿಗೆ ದುಡಿಯಾಕಂತ ಹೋಗಿರೋ ಮಲಯಾಳಿಗಳ ಮೇಲೆ ಇವ್ರಿಗೆ ಚಿಂತೆ ಇಲ್ಲೇನು, ಕಾಳಜಿ ಇಲ್ಲೇನು? ಪಾಪ ಅವ್ರ ಜೀವ ಅಲ್ಲೇನು? ಯಾಕೆ ಅವ್ರ ಜೀವಕ್ಕೆ ಧಕ್ಕೆ ತರಾಕತ್ತಿರೋ ಇರಾನ್ ಬಗ್ಗೆ ಮಾತಾಡಕತ್ತಿಲ್ಲ? ಪ್ರಶ್ನೆ, ಅನುಮಾನ ಬರ್ತೈತೋ ಇಲ್ಲೋ? ಇದಕ್ಕಿಂತ ಮುಖ್ಯವಾಗಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕರ್ನಾಟಕದಾಗಿರೋ ಕೇರಳಿಗರ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾರ, ಟ್ವೀಟ್ ಮಾಡ್ತಾರ, ಹಂಗ ಹಿಂಗ ಅಂತಾರ. ಅದೇ ಪಿಣರಾಯಿ ವಿಜಯನ್ ಅವರು ಕೇರಳದ ಮಲಯಾಳಿಗಳು ಗಲ್ಫ್ ಕಂಟ್ರಿ ಒಳಗಿದ್ದಾರಲ್ಲ, ಅವರ ಪರವಾಗಿ ಯಾಕೆ ಮಾತಾಡತ್ತಿಲ್ಲ? ಬಾಯಿ ಮಾತಿಗೆ ಭಾರತೀಯರು ವಿದೇಶದಲ್ಲಿ ಚೆನ್ನಾಗಿರಬೇಕು, ಅವರ ರಕ್ಷಣೆ ನಮ್ಮ ಹೊಣೆ ಅನ್ನೋ ಪಿಣರಾಯಿ ವಿಜಯನ್ ಅವರು ಮಲಯಾಳಿಗಳು ಗಲ್ಫ್ ಕಂಟ್ರಿ ಒಳಗ ಸಿಕ್ಕಾಕೊಂಡವ್ರ, ಇರಾನ್ ಅವ್ರ ಮೇಲೆ ಯುದ್ಧ ಮಾಡತೈತಲ್ಲ, ಅವರ ಜೀವ ಹಾನಿ ಆದ್ರೆ ಏನು ಕತಿ ಅಂತ ಇರಾನ್ ಬಗ್ಗೆ ಯಾಕೆ ಮಾತಾಡತ್ತಿಲ್ಲ? ಬದಲಾಗಿ ಇರಾನ್ ಪಾಪ ಅಂತ ಯಾಕೆ ಅನ್ನಕತ್ತಾರು? ಯಾಕೆ ಹಿಂಗ ಮಾತಾಡಕತ್ತಾರು ಅಂದ್ರ ವೋಟ್ ಬ್ಯಾಂಕ್ ತುಷ್ಟೀಕರಣ ನೀತಿ. ಒಂದ ಮಾಹಿತಿ ಹೇಳ್ತೇನೆ ಕೇಳ್ರಿ. ಗಲ್ಫ್ ಕಂಟ್ರಿ ಒಳಗ ಭಾರತೀಯರು 90 ಲಕ್ಷದಿಂದ 1 ಕೋಟಿ ಇದ್ದಾರ. ಅದ್ರೊಳಗ
25 ಲಕ್ಷಕ್ಕಿಂತ ಹೆಚ್ಚು ಕೇರಳದವರೇ ಇದ್ದಾರ. ಅಂದ್ರ 35%ಕ್ಕಿಂತ ಹೆಚ್ಚು ಭಾರತದಿಂದ, ಅದರಲ್ಲೂ ಮುಖ್ಯವಾಗಿ ಮಲಯಾಳಿಗಳೇ ಇದ್ದಾರ. ಅವರ ರಕ್ಷಣೆ ಇವರಿಗೆ ಬ್ಯಾಡ್ ಏನ್ರಿ? ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಪಿನರಾಯಿ ವಿಜಯನ್ ಅವರು ಇದ್ರ ಬಗ್ಗೆ ಹೇಳಬೇಕು. ಇದನ್ನ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಹೇಳ್ಯಾರ. ಮಲಯಾಳಿಗಳ ಮೇಲೆ ಇವ್ರಿಗೆ ಪ್ರೀತಿ ಇಲ್ಲ, ಇರಾನಿಗರ ಮೇಲೆ ಪ್ರೀತಿ ಉಕ್ಕಾಕತ್ತೈತಿ, ವೋಟ್ ಬ್ಯಾಂಕ್ തുഷ്ടീകരണ മിതി മീറൈತಿ ಅಂತ കിടിക്കാര്യാറ. മലയാളികൾ താമസിക്കുന്നു, അധ്വാനിക്കുന്നു, വർക്ക് ചെയ്യുന്ന സ്ഥലങ്ങളാണ് കുവൈറ്റ്, ഖട്ടാർ, ബഹ്റൈൻ, സൗദി അറേബ്യ, UAE. അവിടെ ഇറാൻ അറ്റാക്ക് ചെയ്യുമ്പോൾ അതിനെക്കുറിച്ച് മുഖ്യമന്ത്രിക്ക് പറയാനൊന്നുമില്ല, കോൺഗ്രസ് പാർട്ടിക്ക് പറയാനൊന്നുമില്ല. ഈ കഴിഞ്ഞ 4-5 ദിവസം നടന്ന ആക്രമണം അതിനെക്കുറിച്ച് എന്തുകൊണ്ട് പറയുന്നില്ല? ഈ നാടിന്റെ പീഡന രാഷ്ട്രം ഈ ലെവൽ വരെ എത്തിയോ? ഇത് ചിന്തിക്കേണ്ട ഒരു ഇഷ്യൂ ആണ്. ಅವ್ರು ಹೇಳೋದನ್ನು ಖರೆ ಐತ್ರಿ. ಕೇರಳದ 100 ಮನೆಗಳ ಪೈಕಿ 10ರಿಂದ 12 ಮನೆಯೊಳಗ ಕನಿಷ್ಠ ಅಂದ್ರೆ ಒಬ್ಬರೇ ಗಲ್ಫ್ ಕಂಟ್ರಿಗೆ ದುಡ್ಯಾಕ ಹೋಗ್ಯಾರ. ಅವ್ರ ರಕ್ಷಣೆ ಇವ್ರಿಗೆ ಬ್ಯಾಡೇನು? ಇರಾನ್ ಗಲ್ಫ್ ಕಂಟ್ರಿಗಳ ಮೇಲೆ ಮಾಡಾಕತ್ತಿರೋ ದಾಳಿಯನ್ನ ಯಾಕೆ ವಿರೋಧ ಮಾಡಾಕತ್ತಿಲ್ಲ? ನಿಮ್ಮ ನಿಲುವು ಸ್ಪಷ್ಟ ಇರಬೇಕು. ನಾವು ನಮ್ಮ ದೇಶ, ನಮ್ಮ ಜನ ಅಂತ. ಇವು ಮೂರೂ ಕೂಡ ಕಾಣಕತ್ತಿಲ್ಲಲ್ಲ. ಯಾಕೆ ಮಾಡಾಕತ್ತಿಲ್ಲ ಅಂತಂದ್ರ ಕೇರಳದಾಗ ಈಗಾಗಲೇ ಪ್ರತಿಭಟನೆಗಳು ಚಾಲು ಆಗಿಬಿಟ್ಟಾವ. ಖಮೇನಿ ಅವರ ಸಾವಿನ ನಂತರ SDPI ಸೇರಿ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಈ ಒಂದು ಅಮೆರಿಕ ಇಸ್ರೇಲ್ ನಡೆನ ವಿರೋಧ ಮಾಡಿ ಪ್ರತಿಭಟನೆ ಮಾಡಾಕತ್ತಾರ. ಖಮೇನಿಯನ್ನ ಕಳ್ಕೊಂಡಿರೋ ದುಃಖ ಅವ್ರಿಗೈತಿ. ಅವರ ಮನವೊಲಿಸೋದಕ್ಕಾಗಿ, ಅವರ ಮತಗಳನ್ನ ಸೆಳೆಯೋದಕ್ಕಾಗಿ ಇವರು ಈ ರೀತಿ ಮಾಡಾಕತ್ತಾರ. ಪಿನರಾಯಿ ವಿಜಯನ್, ಕಾಂಗ್ರೆಸ್ ಎರಡು ಬೇರೆ ಬೇರೆ ಪಕ್ಷಗಳು ಕೇರಳದಾಗ ಆದ್ರೂ ಕೂಡ ಇಬ್ಬರ ನಡೆ ಒಂದೇ ಐತಿ. ಇರಾನ ಪರವಾಗಿ ನುಡಿಯಾಕತ್ತೈತಿ. ತುಷ್ಟೀಕರಣ ಇಬ್ಬರು ಒಂದೇ ರೀತಿ ಮಾಡಾಕತ್ತಾರ. ಇದು ಎಷ್ಟು ಸರಿ? ಮಲಯಾಳಿಗಳನ್ನೇ ಮರೆಯೋದು ಎಷ್ಟರ ಮಟ್ಟಿಗೆ ಸರಿ? ಹಿಂಗೆ CPM ಮತ್ತು ಕಾಂಗ್ರೆಸ್ ಗುಣ ಒಂದೇ ಅಂತಾರ ರಾಜೀವ್ ಚಂದ್ರಶೇಖರ್. ಕಾಂಗ್ರೆಸ್ ನೇತೃತ್ವದ UDF, CPM ನೇತೃತ್ವದ LDF ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಅದಾವ. ಇಬ್ಬರು ನಡೆ ಸೇಮ್ ಐತಿ ಅಂತಾರ. ಇಬ್ರು ಮಲಯಾಳಿಗಳ ರಕ್ಷಣೆನ ಬಿಟ್ಟು ಇರಾನ ಪರವಾಗಿ ಮಾತಾಡಕತ್ತಾರ. ಇಬ್ಬರೂ ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ನಡೆದಿತ್ತು ಶಬರಿಮಲೆ ಒಳಗ, ಅದರ ಪರವಾಗೇ ಇದ್ರು. ಇಬ್ರು ಕೂಡ ಭ್ರಷ್ಟಾಚಾರ ಯಥೇಚ್ಛವಾಗಿ ಮಾಡ್ತಾರ. ವೋಟ್ ಬ್ಯಾಂಕ್ ರಾಜಕಾರಣವನ್ನ ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ಈ ರೀತಿ ಸೇಮ್ ಕೆಲಸ ಮಾಡ್ಕೋತ ಬಂದಾರ. ಇವರಿಂದ ಕೇರಳದಾಗಲಿ ಕೇರಳದ ಜನ ಹೊರಗಡೆ ಇದ್ರೂ ರಕ್ಷಣೆ ಹೆಂಗೆ ಸಿಗ್ತೈತಿ ಅಂತಾರ. ಅವ್ರು ಹೇಳೋ ಮಾತೊಳಗು ಲಾಜಿಕ್ ಐತಿ. ಅಷ್ಟೊಂದು ಮಲಯಾಳಿಗಳ ಮೇಲೆ ಪ್ರೀತಿ ಇದ್ದಿದ್ರ ಇರಾನ್ ವಿರುದ್ಧವಾಗಿ ಮಾತಾಡಬೇಕಿತ್ತು, ಅವರ ರಕ್ಷಣೆ ನಮ್ಮ ಹೊಣೆ ಕೂಡ ಅಂತ ಅನ್ಕೋಬೇಕಿತ್ತು. ಆ ಒಂದು ಜವಾಬ್ದಾರಿನ ಇವರು ತಗೋಬೇಕಿತ್ತು. ಯಾಕೆ ತಗೊಳ್ಳಿಲ್ಲ? ಯಾಕಂದ್ರ ವೋಟ್ ಬ್ಯಾಂಕ್ ತುಷ್ಟೀಕರಣ ಮುಖ್ಯವಾಗಿ ಇವರಿಗೆ ಬೇಕಾಗಿರೋದು. ಅದನ್ನ ಬಿಟ್ರೆ ಏನೂ ಇಲ್ಲ. ಅಧಿಕಾರಕ್ಕೋಸ್ಕರ ಇವರು ಶತ್ರು ದೇಶಕ್ಕೂ ಕೂಡ ಸಪೋರ್ಟ್ ಮಾಡಕ ಹಿಂದೆ ಸರಿಯಂಗಿಲ್ಲ. ಮುಖ್ಯವಾಗಿ ಇಲ್ಲಿ ಪ್ರಗತಿಪರರಾಗಲಿ, ಲೆಫ್ಟ್ ಲಿಬರಲ್ಗಳಾಗಲಿ, ಅಥವಾ ಕಾಂಗ್ರೆಸ್ ಪಕ್ಷ ಆಗಿರಲಿ, ಸೆಕ್ಯುಲರ್ ಮಂದಿ ಆಗಿರಲಿ, ಮುಖ್ಯವಾಗಿ ಅವ್ರು ಏನು ಅನ್ಕೋಬೇಕು? ನಾವು ಭಾರತೀಯರು, ಭಾರತದಾಗಿದ್ದೀವಿ, ಭಾರತಕ್ಕೆ ಏನು ಒಳ್ಳೆಯದು, ಭಾರತದ ನಿಲುವು ಏನೈತಿ ಅನ್ನೋದನ್ನ ನೋಡ್ಬೇಕಾಗ್ತೈತಿ. ಭಾರತ ಮತ್ತು ಗಲ್ಫ್ ಕಂಟ್ರಿಗಳ ಮಧ್ಯೆ ಯಾವ ರೀತಿ ಸಂಬಂಧ ಐತಿ, ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟು ಗಟ್ಟಿಯಾಗೈತಿ, ಯಾವ ದೇಶದ ಜೋಡಿ ಭಾರತ ನಿಂತರ ಭಾರತಕ್ಕೆ ಒಳ್ಳೇದಾಕೈತಿ ಅಂತ ನೋಡ್ಬೇಕು. ಓಟ್ ಬರ್ತಾವ, ವೋಟ್ ಬ್ಯಾಂಕ್ ಗಟ್ಟಿ ಆಗ್ತೈತಿ ಅಂತ ಉದ್ದುದ್ದ ಲೇಖನ ಬರೆಯೋದು, ಬಾಯಿ ತುಂಬ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದನ್ನ ತಮಗೆ ತಾವೇ ಪ್ರಶ್ನೆ ಮಾಡ್ಕೋಬೇಕು. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಮಲ್ಲಿಕಾರ್ಜುನ ಖರ್ಗೆ ಕಾಕವರು, ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಸೇರಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಕೋಬೇಕು. ಯಾರೆಲ್ಲ ಇರಾನ್ ಸರಿ ಅಂತ ಮಾತಾಡಕತ್ತಾರಲ್ಲ, ಇರಾನ್ ತಪ್ಪು ಅಂತ ನಾವು ಹೇಳಕತ್ತಿಲ್ಲ, ಬಟ್ ನಮ್ಮ ದೇಶಕ್ಕೆ ಯಾವ ದೇಶ ಅನುಕೂಲ, ಉಪಯೋಗಕಾರಿ ಐತಿ ಅನ್ನೋದನ್ನ ಮೊದಲು ನೋಡ್ಕೋಬೇಕು. ಯಾವ ದೇಶಕ್ಕೂ ಸಪೋರ್ಟ್ ಮಾಡಕ್ ನಮಗೆ ಇಷ್ಟ ಇಲ್ಲ ಅನ್ನೋ ಥರ ಸುಮ್ಮಿದ್ರೂ ಬಹಳ ಒಳ್ಳೇದಿರ್ತೈತಿ. ಯಾವ್ಯಾವುದು ಹೆಂಗೆಂಗ ನಡಿಬೇಕಲ್ಲ ಅದನ್ನ ನಡೀತಿರ್ತೈತಿ.